ಗೈಸ್, ನಿಮ್ಮ ಹತ್ರ ಏನಾದರೂ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆ ಒಂದು ಇನ್ಸ್ಟಾಗ್ರಾಮ್ನ ನೀವೇನಾದರೂ ಬಿಸ್ನೆಸ್ ಅಕೌಂಟಾಗಿ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಬಿಸ್ನೆಸ್ ಅಕೌಂಟಾಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾಕೆಂದರೆ ಬಿಸ್ನೆಸ್ ಅಕೌಂಟ್ ಮಾಡೋದ್ರಿಂದ ನೀವೇನಾದರೂ ಶಾಪ್ ಏನಾದರೂ ಮಾಡಿದ್ದೀರಾ ಅಂತಂದರೆ ಅಲ್ಲಿ ನೀವು ಇನ್ಸರ್ಟ್ಸ್ ಎಲ್ಲವೂ ಕೂಡ ನೋಡ್ಬೋದು ಮತ್ತು ಆ್ಯಡ್ಸ್ಗಳನ್ನೆಲ್ಲ ರನ್ ಮಾಡ್ಬೋದು. ಅದೆಲ್ಲ ತುಂಬ ಬೆನಿಫಿಟ್ಸ್ಗಳು ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಅಕೌಂಟಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಬಿಸ್ನೆಸ್ ಅಕೌಂಟ್ನ ಓಪನ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಿಕೊಡಿ. ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, 3 ಡಾಟೆಡ್ ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿಕೊಡಿ. ಅದಾದಮೇಲೆ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟಿ ಬರುತ್ತೆ. ನೀವು ಇಲ್ಲಿ ಕೆಳಗಡೆಗೆ ಬಂದಾಗ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಗೆಟ್ ಮೋರ್ ಟೂಲ್ಸ್ ಆ್ಯಂಡ್ ಸ್ವಿಚ್ ಫಾರ್ ಫ್ರೀ ಅಂತ ಇರುತ್ತೆ. ಸೊ ಇಲ್ಲಿ ಆ್ಯಕ್ಸಸ್ ನಿಮಗೆ ಇನ್ಸೈಟ್ಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು, ಮತ್ತು ಆ್ಯಡ್ಸ್ಗಳನ್ನ ರನ್ ಮಾಡ್ಬೋದು, ಮತ್ತು ನೀವು ಅರ್ನು ಕೂಡ ಮಾಡ್ಬೋದು. ನಿಮಗೆ ಕೆಲವೊಂದಷ್ಟು ಬೋನಸಸ್ಸು ಮತ್ತು ಸಬ್ಸ್ಕ್ರಿಪ್ಷನ್ ಆಪ್ಷನ್ನ ಎನೇಬಲ್ ಮಾಡೋದಕ್ಕೆ ಬರುತ್ತೆ ಆಪ್ಷನ್ನು. ಸೊ ನೀವು ಬಿಸ್ನೆಸ್ ಅಕೌಂಟಾಗಿ ಮಾಡ್ತು ಅಂತಂದರೆ ಈಗ ನಾನಿಲ್ಲಿ ನೆಕ್ಸ್ಟ್ ಮೇಲೆ ನಾನಿಲ್ಲಿ ಕ್ಲಿಕ್ನ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ಅಂತ ಕೇಳುತ್ತೆ. ಸೊ ನಿಮ್ಮದು ಕ್ಯಾಟಗರಿ ಯಾವುದು ಅಂತ ಕೇಳುತ್ತೆ. ಸೊ ನಮ್ಮದು ಇಲ್ಲಿ ಈಗ ನೀವೇನಾದರೂ ಕ್ರಿಯೇಟರ್ ಆಗಿದ್ದರೆ ಇಲ್ಲಿ ರೀಲ್ ಕ್ರಿಯೇಟರ್ ಆಗ್ಬೋದು, ಮತ್ತು ಶಾಪಿಂಗ್ ಆಗಿದ್ದರೆ ಶಾಪಿಂಗು. ಸೊ ಈ ಥರ ಸೊ ನಿಮ್ಮದು ಏನಿರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅಥವಾ ನಿಮ್ಗೆ ಸಿಕ್ಕಿಲ್ಲ ಇಲ್ಲಿ ಅಂತಂದರೆ ಇಲ್ಲಿ ಸರ್ಚು ಕೂಡ ಮಾಡ್ಬೋದು, ಸರ್ಚ್ ಬಾಕ್ಸು ಕೂಡ ಇದೆ. ಸೊ ನಾನು ಇವಾಗ ಶಾಪಿಂಗ್ ಆ್ಯಂಡ್ ರೀಟೇಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತ ಬರುತ್ತೆ. ಇದನ್ನು ಬೇಕಾದರೆ ಆನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಆಫು ಕೂಡ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ಇದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆನ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರೊಫೈಲಲ್ಲಿ ಸೊ ನಿಮ್ಮದು ಕ್ಯಾಟಗರಿನೂ ಕೂಡ ತೋರಿಸುತ್ತೆ. ಆಯಿತಾ? ಸೊ ಈಗ ಆನ್ ಆಗಿರಲಿ ಇದು. ಅದಾದಮೇಲೆ ನಾನಿಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಪ್ರೊಫೈಲ್ ಅಂತ ಕೊಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ನೆಕ್ಸ್ಟು ಲೋಡ್ ಆಗುತ್ತೆ. ಏನು ಬರುತ್ತೆ ಅಂತ ನಾನೇ ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ಥರ ಬರುತ್ತೆ, ವಾಟ್ ಟೈಪ್ ಆಫ್ ಪ್ರೊಫೆಷನಲ್ ಆರ್ ಯು ಅಂತ ಬರುತ್ತೆ. ಇಲ್ಲಿ ನಿಮಗೆ ಬಿಸ್ನೆಸ್ ಅಂತ ಬರುತ್ತೆ, ಇನ್ನೊಂದು ಕ್ರಿಯೇಟರ್ ಅಂತ ಬರುತ್ತೆ. ನೀವು ಬಿಸ್ನೆಸ್ ಪರ್ಪಸ್ಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದರೆ ನೀವು ಇಲ್ಲಿ ಬಿಸ್ನೆಸ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನೀವು ಕ್ರಿಯೇಟರ್ ಆಗಿ ಇದು ಯೂಸ್ ಮಾಡಬೇಕು ಅಂತ ಇದ್ದರೆ ಕ್ರಿಯೇಟರ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ನಾನಿವಾಗ ಬಿಸ್ನೆಸ್ ಅಕೌಂಟ್ ಓಪನ್ ಮಾಡೋ ತೋರಿಸ್ತಿರೋದು, ಅದಕ್ಕೋಸ್ಕರ ನಾನಿವಾಗ ಬಿಸ್ನೆಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ಸೈನ್ ಅಪ್ ಫಾರ್ ರಿಸೋರ್ಸಸ್ ಆ್ಯಂಡ್ ಆಫರ್ಸ್ ಟು ಎಲ್ಪ್ ಗ್ರೋ ಯುವರ್ ಬಿಸ್ನೆಸ್ ಅಂತ ಬರುತ್ತೆ. ಪ್ರಮೋಷನಲ್ ಇಮೇಲ್ಸ್ ಅಂತ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಆನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ರಿವ್ಯೂ ಯುವರ್ ಕಾಂಟ್ಯಾಕ್ಟ್ ಇನ್ಫೋ ಅಂತ ಬರುತ್ತೆ. ಇಲ್ಲಿ ನೀವು ಇಮೇಲ್ ಅಡ್ರೆಸ್ನ ನೀವು ಹಾಕ್ಕೊಳ್ಬೋದು, ಮತ್ತು ಬಿಸ್ನೆಸ್ ಅಡ್ರೆಸ್ಸು, ನಿಮ್ಮ ಒಂದು ಬಿಸ್ನೆಸ್ದು ಅಡ್ರೆಸ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಯಾರು ಬೇಕಾದ್ರೂ ಕೂಡ ನಿಮ್ಮ ಬಿಸ್ನೆಸ್ ಲೊಕೇಶನ್ನ ಅವರು ನೋಡ್ಬೋದು, ಮತ್ತು ನಿಮ್ಮ ಒಂದು ಫೋನ್ ನಂಬರ್ನ ಹಾಕೋಬೋದು. ಸೊ ನಿಮಗೆ ಬಿಸ್ನೆಸ್ ಪರ್ಪಸ್ಗೆ ಯಾರಿಗಾದರೂ ಕಾಲ್ ಮಾಡಬೇಕು ಅಂತಂದರೆ ನಿಮ್ಮ ಪ್ರೊಫೈಲ್ನ ನೋಡಿಬಿಟ್ಟು ಅವರು ಆರಾಮಾಗಿ ಕಾಲ್ ಮಾಡ್ಬೋದು. ನಾನು ನಂಬರ್ ಏನು ಹಾಕಲ್ಲ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ, ಕನೆಕ್ಟ್ ಟು ಫೇಸ್ಬುಕ್ ಅಂತ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ನ ಫೇಸ್ಬುಕ್ಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಕನೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಕೆಳಗಡೆ ಸ್ಕಿಪ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಅಂತ ಕೊಟ್ಟ ತಕ್ಷಣ ನಿಮಗಿಲ್ಲಿ 7 ಸ್ಟೆಪ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 7 ಸ್ಟೆಪ್ ಬಂದಿದೆ. ಈಗ ನಾವು ಒಂದು ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು 6 ಸ್ಟೆಪ್ಪು ಬಾಕಿ ಇದೆ. ಓಕೆ, ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಸ್ಟೆಪ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಗೆಟ್ ಮೇಟಾ ವೆರಿಫೈಡ್ ಅಂತಿದೆ ನೋಡಿ, ನೀವು ವೆರಿಫಿಕೇಷನ್ ಬ್ಯಾಡ್ಜನ್ನು ನೀವು ಬೇಕಾದರೆ ನೀವು ತಗೊಳ್ಬೋದು. ಸದ್ಯಕ್ಕೆ ನಾನು ಇದನ್ನು ತಗೊಳ್ಳೋಕೆ ಹೋಗ್ತಾ ಇಲ್ಲ. ಸೊ ಇದನ್ನು ಹಂಗೆ ಬಿಡ್ತೀನಿ. ಓಕೆ, ಅದಾದಮೇಲೆ ನೆಕ್ಸ್ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಇವಾಗ ಕ್ಲಿಕ್ ಮಾಡೋ ಕೂಡ ತೋರಿಸ್ತೀನಿ. ಕ್ರಿಯೇಟ್ ಪೋಸ್ಟ್ ಅಂತ ಕೊಡ್ತು ಅಂತಂದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಆಯಿತಾ? ಸೊ ಯಾವುದಾದ್ರೂ ಒಂದು ಪೋಸ್ಟನ್ನು ಹಾಕ್ಬೋದು. ಆಯಿತಾ? ಸೊ ಸದ್ಯಕ್ಕೆ ನಾನು ಇದು ಕೂಡ ಮಾಡೋಕ್ಕೋಗಲ್ಲ. ಮತ್ತು ಎಕ್ಸ್ಪ್ಲೋರ್ ಟೂಲ್ಸ್ ಆ್ಯಂಡ್ ಇನ್ಸೈಟ್ಸ್ ಅಂತಿದೆ. ಸೊ ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ, ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಗ್ರೋ ಯುವರ್ ಆಡಿಯನ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದನ್ನು ಕೂಡ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ, ಅಥವಾ ನೀವು ಯಾರನ್ನಾರು ಇನ್ವೈಟ್ ಮಾಡ್ಬೋದು. ಸೊ ಅದಾದಮೇಲೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆಯಿತು, ಮತ್ತು ಟೆಲ್ ಅಸ್ ಯುವರ್ ಗೋಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಗೋಲ್ಸ್ ಬಗ್ಗೆ ನೀವು ಇಲ್ಲಿ ಇದು ಮಾಡ್ಬೋದು. ನಾನು ವೆಬ್ಸೈಟ್ ವಿಸಿಟ್ಸ್ ಅಂತ ಕೊಡ್ತೀನಿ, ಮತ್ತು ಶಾಪ್ ಎಂಗೇಜ್ಮೆಂಟ್ ಅಂತ ಕೊಡ್ತೀನಿ. ಸೊ ಮ್ಯಾಕ್ಸಿಮಮ್ ನೀವು 2 ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ.
ಓಕೆ. ಸೊ ಹೌ ವುಡ್ ಯು ಲೈಕ್ ಟು ಕನೆಕ್ಟ್ ವಿತ್ ಪೀಪಲ್ ಅಂತ ಇಲ್ಲಿ ನಿಮಗೆ ಬರುತ್ತೆ. ಸೊ ನಾನಿಲ್ಲಿ ಇಮೇಲ್ಸು ಮತ್ತು ಮೆಸೇಜಸ್ಸು, ಕಮೆಂಟ್ಸು, ಲೀಡ್ಸು ಎಲ್ಲನೂ ಕೂಡ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿ ನಾನು ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಈ ಸ್ಟೆಪ್ಪು ಕೂಡ ಆಯಿತು. ಸೊ ಲರ್ನ್ ಅಬೌಟ್ ಆ್ಯಡ್ ವರ್ಕ್ ಅಂತ ಇದೆ. ಸೊ ಇದನ್ನು ನೀವು ತಿಳ್ಕೊಳ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ಇಷ್ಟು ಸ್ಟೆಪ್ನ ಮಾಡಿ ನೀವು ಬ್ಯಾಕಿಗೆ ಬನ್ನಿ. ಓಕೆ, ಸಾರಿ, ಇಲ್ಲೇ ಕ್ಲಿಕ್ ಮಾಡಿ. ಒಂದು ಕೆಲಸ ಮಾಡಿ, ಇಲ್ಲೇ ಇಂಟು ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ 4 of 7 ಸ್ಟೆಪ್ಸ್ ಕಂಪ್ಲೀಟ್ ಅಂತ. ಬಟ್ ನಿಮ್ಮ ಬಿಸ್ನೆಸ್ ಅಕೌಂಟು ಓಪನ್ ಆಗಿರುತ್ತೆ. ನೀವು ಈ ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೂ ಕೂಡ ನೀವು ಇಲ್ಲಿ ನೋಡ್ಬೋದು. ಇವಾಗ ನಂದು ಬಿಸ್ನೆಸ್ ಅಕೌಂಟ್ ಓಪನ್ ಆಗಿದೆ. ಇಲ್ಲಿ ನನಗೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ತೋರಿಸ್ತಿದೆ. ಮೊದಲು ಇದು ತೋರಿಸ್ತಿರಲಿಲ್ಲ, ಇವಾಗ ಇದು ತೋರಿಸ್ತದೆ. ಈಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಗೈಸ್, ಈ ರೀತಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೊಳ್ಬೋದು. ವೀಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.